ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಬಿದೋಗೋದು ಅಂತ ಕೇಳ್ತಾನೆ. ಅವ್ನು ಸಂಬಳ ತಗೊಂಡು ಅದಕ್ಕೆ ಸರ್ ಫಸ್ಟ್ ಬಂದು ಅವನು ಚೆಕ್ ಮಾಡಬೇಕು. ಈಗ ಲಕ್ಷಾಂತರ ಜನ ದೇವಸ್ಥಾನಕ್ಕೆ ಬಂದವರು ಫಸ್ಟ್ ಇಲ್ಲಿ ಬಂದು ಇಲ್ಲಿ ನಿಂತ್ಕೊಂಡು ಬಿಲ್ಪತ್ರ ಮರ ನೋಡೋಕ್ಕೆ ಆಸೆ ಪಡ್ತಾ ಇದ್ದಾರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಎಲ್ಲ ಕಡೆ ಯಾರೋ ಬರ್ಬಾರ್ದು ಅಂತ ಬ್ಯಾರಿಕೇಡ್ ಹಾಕಿದ್ದಾರೆ. ಆಯ್ತು, ಯಾರಾದ್ರೂ ಭಕ್ತಾದಿಗಳು ಬಂದವ್ರ ಮೇಲೆ ಬಿದ್ದೋಗ್ಬಿಟ್ರೆ ಇವರು ಅದಕ್ಕೆ ಕಾರಣ ಆಗ್ತಾರಾ? ಇವರೇ ಕರ್ನಾಟಕದ ಅತ್ಯಂತ ಪುರಾತನ ಹಾಗೂ ದೊಡ್ಡ ದೇವಾಲಯಗಳ ಪೈಕಿ ಒಂದಾಗಿರುವ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಅಪಾಯದ ಅಂಚಿನತ್ತ ಮುಖ ಮಾಡ್ತಾ ಇದೆ. ನಾವಿವತ್ತು ನಿಮಗೆ 170 ಅಡಿ ಎತ್ತರದ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿರುವ ಬೃಹತ್ ಆಕಾರದ ಭಾರಿ ಗಾತ್ರದ ದೇವಸ್ಥಾನದ ಕಲ್ಲಿನ ಕಂಬ ಮತ್ತು ಗೋಡೆಗಳ ಕಥೆಯ ವ್ಯತೆಯನ್ನ ಹೇಳ್ತಾ ಇದ್ದೀವಿ. ನೀವು ನೋಡುತ್ತಿರುವ ಬಿರುಕು ಬಿಟ್ಟ ಬೀಳುವ ಹಂತದಲ್ಲಿರುವ ಈ ಕಲ್ಲಿನ ಕಂಬ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ಸನ್ನಿಧಿಯ ಒಳಗಿನ ದೃಶ್ಯ. ಬಿರುಕು ಬಿಟ್ಟ ಈ ಬೃಹತ್ ಆಕಾರದ ಕಲ್ಲಿನ ಕಂಬ ನೆಲಕ್ಕೆ ಬೀಳದೇ ಇರಲಿ ಅಂತ ಅಡ್ಡಲಾಗಿ ಕಬ್ಬಿಣದ ರಾಡು ಹಾಕಿ ಅದಕ್ಕೆ ನಟ್ಟು ಬೋಲ್ಟು ಫಿಕ್ಸ್ ಮಾಡಿರೋದು ಭಕ್ತರ ಮತ್ತು ಸ್ಥಳೀಯರ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾವಿರಾರು ವರ್ಷದ ಇತಿಹಾಸವುಳ್ಳ ಚೋಳರ ಕಾಲದ ಕಲ್ಲಿನ ಕಂಬಗಳು ಇದಾಗಿದ್ದು, ದೇವಸ್ಥಾನದ ಒಳಾಂಗಣದಲ್ಲಿ ಪಾರ್ವತಮ್ಮನವರ ಗರ್ಭಗುಡಿ ಹಿಂಭಾಗ ಸೇರಿ ದೇವಸ್ಥಾನದ ಸುತ್ತಮುತ್ತ ಹಲವು ಕಡೆ ಗೋಡೆ ಮತ್ತು ಕಂಬಗಳು ಬಿರುಕು ಮೂಡಿದ್ದು, ಅವುಗಳಿಗೆ ತೇಪೆ ಕೆಲಸ ಮಾಡಿದ್ದ ಗಾರೆ ಮತ್ತು ಮಣ್ಣು ಕಿತ್ತು ಬರ್ತಾ ಇದೆ. ಯಾವುದೇ ಕ್ಷಣ ಯಾವುದೇ ದಿನ ಈ ಬೃಹತ್ ಆಕಾರದ ಕಲ್ಲಿನ ಕಂಬ ಮತ್ತು ಗೋಡೆಗಳು ನೆಲಕ್ಕೆ ಅಪ್ಪಳಿಸಿದರೂ ಯಾವುದೇ ಅಚ್ಚರಿ ಇಲ್ಲ. ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳು ಈ ಸ್ಥಳದಲ್ಲಿ ಆಗಮಿಸಿ ಇಲ್ಲಿ ಬಿಲ್ವಪತ್ರೆಯ ಮರವನ್ನ ನೋಡಿ ಕೈ ಮುಗಿಯುತ್ತಾರೆ. ಈ ಸಂದರ್ಭ ಅಪ್ಪಿತಪ್ಪಿ ಕಂಬ ಮತ್ತು ಗೋಡೆ ಕುಸಿದು ಬಿದ್ದು ಸಾವು ನೋವು ಸಂಭವಿಸಿದರೆ ಯಾರು ಜವಾಬ್ದಾರಿ ಅನ್ನೋ ಆತಂಕಗಳು ಎದುರಾಗಿದೆ. ಹೀಗೆ ದಿನೇ ದಿನೇ ಕಿತ್ತು ಬರ್ತಾ ಇರುವ ಕಲ್ಲಿನ ಕಂಬ ಮತ್ತು ಗೋಡೆಗಳ ಗಾರೆ ಮತ್ತು ಮರಳಿನಿಂದ ಭಯಭೀತರಾದ ದೇವಸ್ಥಾನದ ಸಿಬ್ಬಂದಿಗಳು ಇದನ್ನ ಗಮನಿಸಿ ಈ ರೀತಿ ಕಂಬ ಬಿರುಕು ಮುಡ್ತಾ ಇದೆ ಅಂತ ದೇವಸ್ಥಾನದ ಆಡಳಿತ ಮಂಡಳಿ ಪ್ರಾಚ್ಯ ವಸ್ತು ಇಲಾಖೆಗೆ ತಿಳಿಸಿದ್ದಾರೆ. ಆದ್ರೆ ಪ್ರಾಚ್ಯ ವಸ್ತು ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾಡಿರೋ ಕೆಲಸ ಏನು ಅಂದ್ರೆ, ಇಷ್ಟು ಬೃಹತ್ ಆಕಾರದ ಕಲ್ಲಿನ ಕಂಬ ಮತ್ತು ಗೋಡೆಗೆ 5-6 ಕಬ್ಬಿಣದ ಪೈಪ್ ತಂದು ಅದನ್ನ ಕಂಬ ಮತ್ತು ಗೋಡೆಗಳಿಗೆ ಅಡ್ಡಲಾಗಿ ನಿಲ್ಲಿಸಿ ನಟ್ಟು ಬೋಲ್ಟ್ ಫಿಕ್ಸ್ ಮಾಡಿ ಸುತ್ತಲೂ ಬ್ಯಾರಿಕೇಡ್ ಅಳವಡಿಸಿ ಕೈ ತೊಳೆದುಕೊಂಡಿದ್ದಾರೆ. ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಈ ಕಾರ್ಯವೈಖರಿಗೆ ಈಗ ಭಾರಿ ಆಕ್ಷೇಪ ವ್ಯಕ್ತವಾಗಿದೆ. ನಂಜುಂಡಪ್ಪನ ಸನ್ನಿಧಿಗೆ ಕೋಟಿ ಆದಾಯ ಬರ್ತಾ ಇದೆ. ಈ ಆದಾಯದಲ್ಲಿ ದೇವಸ್ಥಾನ ಸಂರಕ್ಷಣೆ ಮಾಡಬಹುದು. ಆದ್ರೆ ಆಡಳಿತ ವರ್ಗ ಹುಂಡಿ ಹಣ ಎಣಿಕೆ ಮಾಡೋದು ಬಿಟ್ಟರೆ ಮಿಕ್ಕೆಲ್ಲ ಕೆಲಸ ಶೂನ್ಯ ಅನ್ನೋದಕ್ಕೆ ರಸ್ತೆ ಬೀದಿಯಲ್ಲಿ ಗಣೇಶನ ಟೆಂಟ್ಗೆ ಅಳವಡಿಸುವ ಕಬ್ಬಿಣದ ರಾಡ್ಗಳನ್ನ ತಂದು ಈ ಬೃಹತ್ ಗಾತ್ರದ ಕಲ್ಲಿನ ಕಂಬ ಮತ್ತು ಗೋಡೆಗಳಿಗೆ ಅಡ್ಡಲಾಗಿ ನಿಲ್ಲಿಸಿರುವುದು ಇವರುಗಳ ಉಡಾಫೆತನವನ್ನ ಬಟಾ ಬಯಲು ಮಾಡ್ತಾ ಇದೆ. ಇನ್ನ ಈ ವಿಚಾರವನ್ನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಏನಾಗಿದೆ, ಕಂಬ ಮತ್ತು ಗೋಡೆ ಬಿದ್ದಿಲ್ಲವಲ್ಲ, ಯಾವುದೇ ಅನಾಹುತ ಜರುಗಿಲ್ವಲ್ಲ ಅನ್ನೋ ಉತ್ತರ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳದ್ದಾಗಿದೆ. ಹಾಗಾದ್ರೆ ಇವರುಗಳ ಪ್ರಕಾರ ಅನಾಹುತ ಜರುಗಿ ದುರದೃಷ್ಟವಶಾತ್ ಸಾವು ನೋವು ಸಂಭವಿಸಿದ ಮೇಲೆ ಇದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುತ್ತಾರಾ ಅನ್ನೋದು ಭಕ್ತರು ಮತ್ತು ಸ್ಥಳೀಯರ ಪ್ರಶ್ನೆಯಾಗಿದೆ. ಸರ್ ನಮಸ್ತೆ, ಕಿರಣ್ ಅಂತ. ನಾನು ಮೊನ್ನೆ ದೇವಸ್ಥಾನಕ್ಕೆ ಬಂದೆ, ಇದು ಏನು ಹಾಕಿದ್ದಾರೆ ಏನು ಅಂತ ಸುಮ್ಮನೆ ಚೆಕ್ ಮಾಡಿದೆ. ಅವಾಗ ನೋಡಿದ್ರೆ ಗೊತ್ತಾಗ್ತಾ ಇದೆ. ನಾನು ಸಿಂಪಲ್ ಆಗಿ ಬಂದು ನೋಡಿದೆ, ನೋಡಿ ಎಷ್ಟು ಬಿರುಕು ಬಿಟ್ಬಿಟ್ಟಿದೆ ಕಂಬ. ಇದು ಇವರು ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಎಷ್ಟು ನೆಗ್ಲಿಜೆನ್ಸ್ ಉತ್ತರ ಕೊಡ್ತಾ ಇದ್ದಾರೆ ಅಂತಂದ್ರೆ, ತಿಂಗಳು ಸಂಬಳ ಎಣಿಸ್ಕೊಂತಾರೆ, ಉಡಾಫೆ ಉತ್ತರ ಕೊಡ್ತಾರೆ. ಇದು ಸರ್ ನಮ್ದು ಚೌಲ್ಟ್ರು ಕಾಲದ್ದು ಸಾವಿರಾರು ವರ್ಷದ ಇತಿಹಾಸ ಇರೋ ದೇವಸ್ಥಾನ ಇದು. ಕೇಳಿದ್ರೆ ನಾನೇ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಹೋಗಿ ಸರ್ ಹಿಂಗೆ ಆಗಿದ್ದಿಲ್ಲ ಅಂತ ಫಸ್ಟ್ ಇನ್ಫಾರ್ಮ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಬಿದೋಗೋದು ಅಂತ ಕೇಳ್ತಾನೆ. ಅವ್ನು ಸಂಬಳ ತಗೊಂಡು ಅದಕ್ಕೆ ಸರ್ ಫಸ್ಟ್ ಬಂದು ಅವನು ಚೆಕ್ ಮಾಡಬೇಕು. ಈಗ ಲಕ್ಷಾಂತರ ಜನ ದೇವಸ್ಥಾನಕ್ಕೆ ಬಂದವರು ಫಸ್ಟ್ ಇಲ್ಲಿ ಬಂದು ಇಲ್ಲಿ ನಿಂತ್ಕೊಂಡು ಬಿಲ್ಪತ್ರ ಮರ ನೋಡೋಕ್ಕೆ ಆಸೆ ಪಡ್ತಾ ಇದ್ದಾರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಎಲ್ಲ ಕಡೆ ಯಾರೋ ಬರ್ಬಾರ್ದು ಅಂತ ಬ್ಯಾರಿಕೇಡ್ ಹಾಕಿದ್ದಾರೆ. ಆಯ್ತು, ಯಾರಾದ್ರೂ ಭಕ್ತಾದಿಗಳು ಬಂದವ್ರ ಮೇಲೆ ಬಿದ್ದೋಗ್ಬಿಟ್ರೆ ಇವರು ಅದಕ್ಕೆ ಕಾರಣ ಆಗ್ತಾರಾ? ಇವ್ರ ಮನೆ ದುಡ್ಡು ಕೊಡ್ತಾ ಇದ್ದಾರಾ? ಇದು ಸಾರ್ವಜನಿಕರ ಆಸ್ತಿ ಸರ್, ಇದು ಸಾರ್ವಜನಿಕರ ದೇವಸ್ಥಾನ. ಅವರೇ ಕೇಳ ಇದಿರುತ್ತೆ. ಬಟ್ ನಾವು ಇದನ್ನ ಒಬ್ಬರಾದ್ರೂ ಬಂದು ರೆಡಿ ಮಾಡ್ತಾ ಇಲ್ಲ. ಕೇಳಿದ್ರೆ ನೆಗ್ಲಿಜೆನ್ಸಿ, ಏನಾಗಲ್ಲ ಬಿಡಿ ಏನಾಗಲ್ಲ ಅಂತ. ನೀವು ಬೇಕಾದ್ರೆ ಇಲ್ಲಿ ನೋಡ್ಬೋದು, ಇದಕ್ಕಿಂತ ಹಿಂದೆ ಹೋಗಿ ನೋಡಿ, ಇನ್ನೊಂದು 3-4 ದಿವಸ ಬಿಟ್ಟರೆ ಕಂಬ ಬಿದ್ದೋಗ್ಬಿಡುತ್ತೆ. ಇನ್ನೂ ಒಂದು ಹೇಳ್ತೀನಿ, ಇದಕ್ಕೂ ಮುಂಚೆ ಇದೇ ದೇವಸ್ಥಾನ ಇಒ ಮತ್ತೆ ಅವರ ಚಿಕ್ಕ ಸಾಹೇಬರು ಅಂತ ಯಾರು ಇದ್ದಾರೆ, ಅವ್ರ ಹತ್ರನೂ ಕೂಡ ಮಾತಾಡಿದ್ದೀನಿ. ಪೌರ್ಣಮಿಗೆ ಶಾಮಿಯಾನ ಹಾಕಿ ಗಣಪತಿ ಗುಡಿ ಮೇಲ್ಗಡೆ ಇಷ್ಟು ಅಗಲನ ಪೈಪ್ ಇಂದ ಹೊಡೆದಾಕಿದ್ದಾರೆ.
ಸತತ ಹೊಡೆದಕ್ಕೆ 6 ತಿಂಗಳಾಯ್ತು ಸರ್. ಇದು ಇವ್ರ ಕೆತ್ತನೆ ಈಗ ಮಾಡಕ್ಕಾಗತ್ತಾ? ಚೌಡ್ರ ಕಾಲದ ಕೆತ್ತನೆ ಇವ್ರು ಈಗ ಮಾಡಕ್ಕಾಗತ್ತಾ? ಇವ್ರ ಅಪ್ಪಣೆ ಆಗಲ್ಲ. ಮೇಸ್ತ್ರಿ ಕರ್ಸಿ ಗಾರೆ ಮುಚ್ಚಿಸ್ತೀನಿ ಅಂತ ಹೇಳ್ತಾರೆ. ಇವ್ರ ಯೋಗ್ಯತೆಗೆ ಅದನ್ನು ಕೂಡ ಮಾಡಿಲ್ಲ. ನೀವು ಹೋಗ್ತಾ ಗಣಪತಿ ಗುಡಿ ಮೇಲೆ ನೋಡ್ಕೊಂಡು ಹೋಗಿ ಅದನ್ನು ಕೂಡ ಕಿತ್ತಾಕ್ಬಿಟ್ಟಿದ್ದಾರೆ. ಇವ್ರದ್ದು ಯೋಗ್ಯತೆಗಳು ಹೆಂಗಿದೆ ಅಂತಂದ್ರೆ, ಸಾರ್ವಜನಿಕರು ಕೂಡ ದುಡ್ಡಲ್ಲಿ ಇವರು ಮನೆ ಮಠ ಸಂಸಾರ ಎಲ್ಲಾ ಕಟ್ಕೊಂಡು ಬೇಡಪ್ಪ ನಂಜುಂಡಪ್ಪ ದೇವಸ್ಥಾನದಲ್ಲಿ ಅದನ್ನು ಉದ್ಧಾರ ಮಾಡೋಣ ಅಂತ ಇದನ್ನ ಮಾಡಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಇದು ಸತತ ಆಗಿಲ್ಲ ಅಂತ 1 ವಾರ ಆಯ್ತು. 1 ವಾರ ಬೇಕಾ ಸರ್? ಇವ್ರ ಕೈಯಿಂದ ದುಡ್ಡು ಆಗ್ತಾ ಇಲ್ಲ. ನಂಜುಂಡಪ್ಪನ ದುಡ್ಡು, ಸಾರ್ವಜನಿಕರು ಕೂಡ ದುಡ್ಡು, ಅದರಿಂದ ಇವ್ರು ಉದ್ಧಾರ ಮಾಡ್ಬೇಕು. ಇವ್ರು ಮಾಡ್ತಾ ಇಲ್ಲ. ಇವ್ರು ಸಂಬಳ ತಗೊಂತಾರೆ, ನಿಮ್ದೇ ಬೆಲೆ ಗೊತ್ತಿಲ್ಲ. ಯಾರಾದ್ರೂ ಪಬ್ಲಿಕ್ ವಯಸ್ಸಾದವ್ರು ಬಂದು ಮರ ನೋಡಕ್ಕೆ ಅಂತಾನೆ ಬರೋದು. ಬಿದ್ದೋಗ್ಬಿಟ್ಟು ಅವ್ರು ಮೇಲ್ ಬಿದ್ರೆ ಯಾರು ಜವಾಬ್ದಾರಿ ಇದಕ್ಕೆ? ಈ ಈಗ ನೀವು ಫೋನ್ ಮಾಡಿ ಇಷ್ಟು ದಿವಸ ಆಗಿದೆ, ಒಬ್ಬ ಇಂಜಿನಿಯರ್ ಬಂದಿರೋ ಸರ್ ಸ್ಪಾಟ್ಗೆ, ಆರ್ಕಾಲಜಿಕಲ್ ಇದು ದೇವಸ್ಥಾನ ಸಂಬಂಧಪಟ್ಟ ಯಾರಾದ್ರೂ ಒಬ್ಬರಾದ್ರೂ ಬಂದಿದಾರ? ಒಬ್ರು ಬರಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಇವ್ರು ಮಾಡ್ತಾ ಇರೋದು ಬರೀ ದುಡ್ಡು 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 ಅಷ್ಟೇ ಬಿಟ್ರೆ ದೇವಸ್ಥಾನದ ಅಭಿವೃದ್ಧಿ ಇವ್ರ ಅಪ್ರಾಣಿ ಅವ್ರು ಯಾರೋ ಮಾಡಲ್ಲ ಸರ್. ಒಟ್ಟಾರೆ ದಕ್ಷಿಣ ಕಾಶಿ ಅಂತಾನೆ ಖ್ಯಾತಿಯಾಗಿರುವ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಸದ್ಯದ ಸ್ಥಿತಿ ಹೇಳೋರು ಇಲ್ಲ ಕೇಳೋರು ಇಲ್ಲದಂತಾಗಿದೆ. ಲಕ್ಷ ಲಕ್ಷ ಭಕ್ತರು ಆಗಮಿಸುವ ಐತಿಹಾಸಿಕ ದೇವಸ್ಥಾನದ ಕಲ್ಲಿನ ಕಂಬ ಮತ್ತು ಗೋಡೆಗಳು ವಿರೂಪವಾಗ್ತಾ ಇದ್ರು. ಇವುಗಳ ಸಂರಕ್ಷಣೆಗೆ ಪ್ರಾಮಾಣಿಕ ಕೆಲಸಗಳು ನಡೆಯದೇ ಇರೋದು ದುರಂತವೇ ಸರಿ ಅನ್ನುವಂತೆ ಮಾಡಿದೆ.